ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಿಮ್ಮ ತಮ್ಮನ ತಲೆ ಕೆಡ್ಸಿದಾಳ? ಏನ್ ಮಾತು ಅಂತ ಹೇಳ್ತಾ ಇದ್ದೀರಿ? ನೋಡಿ, ನನ್ನ ಮಗಳು ಗೌರಿನ ನಾವು ಆ ರೀತಿ ಬೆಳೆಸಿಲ್ಲ. ನಿಮ್ ಹತ್ರ ಏನ್ರಿ ಮಾತು? ನಿಮ್ ಮಗಳನ್ನ ಕರೀರಿ, ಅವಳ ಹತ್ರನೇ ಮಾತಾಡ್ತೀನಿ. ಹೇ ಗೌರಿ, ತಲೆಗಿರ ಕೆಟ್ಟಿದ್ಯಾ ನಿನ್ಗೆ? ಏನ್ ಮಾಡ್ತಿದ್ಯಾ ನೀನು? ಇನ್ನೇನ್ ಮದ್ವೆ ಡೇಟ್ ಹತ್ರ ಇಟ್ಕೊಂಡು ಹೀಗ್ ಮಾಡಿದ್ರೆ ನಮ್ ಸಂಬಂಧಿಕರಿಗೆ ಏನ್ ಹೇಳ್ಬೇಕು? ನಮ್ ಮರ್ಯಾದೆ ಏನಾಗ್ಬೇಡ. ಯಾಕಮ್ಮ, ಏನಾಯ್ತು ಅಂತದ್ದು? ಮಾಡಿರೋದೆಲ್ಲ ನಿಮ್ ಮಗಳು, ಅವಳೇ ಉತ್ತರ ಕೊಡ್ಬೇಕೇನಾಯ್ತು ಅಂತ. ಗೌರಿ, ಯಾಕೆ ಇವ್ರು ಹೀಗ್ ಮಾತಾಡ್ತಾ ಇದಾರೆ? ಏನಾಯ್ತು? ನಂಗೇನು ಗೊತ್ತಿಲ್ಲ ಅಪ್ಪ. ಆಹಾ, ಫೋನ್ ಮಾಡಿ ಮೆಲ್ಲಕ್ ಕಿವಿ ಊದುವಾಗ ಗೊತ್ತಿರುತ್ತಾ? ಎಲ್ಲ ನೀವೇ ನಿರ್ಧಾರ ತಗೊಳ್ಳೋದಾದ್ರೆ ದೊಡ್ಡವರು ಅಂತ ನಾವ್ ಯಾಕಿರೋದು? ಮದ್ವೆ ಇಷ್ಟ ಇಲ್ದೇ ಇರೋಳು ಹುಡುಗನ್ ನೋಡಕ್ ಯಾಕೆ ಒಪ್ಕೊಂಡೆ? ನಿಶ್ಚಿತಾರ್ಥದ ದಿನ ಎಂಗೇಜ್ಮೆಂಟ್ ರಿಂಗ್ ಯಾಕೆ ಹಾಕೊಂಡೆ? ಅಯ್ಯೋ ದೇವ್ರೆ, ಏನಾಗ್ತಾ ಇದೆ ಇಲ್ಲಿ? ನಿನ್ನೆ ಕೇಳ್ತಿರೋದ್ ಗೌರಿ, ಉತ್ತರ ಕೊಡು. ಅಕ್ಕ ಪ್ಲೀಸ್. ಸುಮ್ನೆ ಇರೋ, ನೀನ್ ಕೊಟ್ಟಿರೋ ಸಲ್ಗೆನ ಇಷ್ಟಕ್ಕೆಲ್ಲ ಕಾರಣ. ಏನಾದ್ರೂ ಹೇಳು ಗೌರಿ, ಬಾಯ್ ಬಿಡು. ಹೇಳಮ್ಮ, ಇಷ್ಟ ದಿನ ಮೂಗಿ ತರ ಸುಮ್ನೆ ಇದ್ದು ಇವಾಗ ಮದ್ವೆ ಇಷ್ಟ ಇಲ್ಲ ಅಂದ್ರೆ ನಮ್ ಸಂಬಂಧಿಕರಿಗೆ ಏನ್ ಉತ್ತರ ಕೊಡ್ಬೇಕು? ಇಷ್ಟ ಇಲ್ಲ ಅಂತ ಎಂಗೇಜ್ಮೆಂಟ್ ಮುಂಚೆನೆ ಹೇಳಕ್ ಆಗ್ತಿರ್ಲಿಲ್ವಾ? ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಗೌರಿ ಒಪ್ಪಿಗೆ ಕೊಟ್ಟ ಮೇಲೇನೆ ನಾವು ಮುಂದುವರೆದಿರೋದು. ಅದ್ ಸರಿ, ಗೌರಿಗೆ ಮದುವೆ ಇಷ್ಟ ಇಲ್ಲ ಅಂತ ನಿಮ್ಗೆ ಯಾರು ಹೇಳಿದ್ದು? ಬೇರೆ ಯಾರೋ ಈ ಮಾತನ್ನ ಹೇಳಿದ್ರೆ ನಾನು ನಂಬ್ತಿರ್ಲಿಲ್ಲ. ಈ ಮಾತನ್ನ ಸ್ವತಃ ನಿಮ್ಮ ಮಗಳೇ ಹೇಳಿದ್ದು. ಅದ್ ಹೇಗೆ ಹೇಳ್ತಾಳೆ? ಅವಳು ನಿಮ್ಮ ಹತ್ರ ಮಾತಾಡೇ ಇಲ್ಲ. ನನ್ನ ಹತ್ರ ಅಲ್ಲ, ನನ್ನ ತಮ್ಮನ ಹತ್ರ ಹೇಳಿದಾಳೆ. ನನ್ನ ತಮ್ಮ ಇವಳ ಮಾತನ್ನ ಕೇಳ್ಕೊಂಡು ಮದ್ವೆ ಮುಂದಕ್ಕೆ ಹಾಕ್ಸಿ ಅಂತ ಹೇಳ್ತಿದ್ದಾನೆ. ಹೇಳಿ, ನಿಮ್ ಮಗಳ ಮಾತು ಕೇಳ್ಕೊಂಡು ಈ ಮದ್ವೆ ನಿಲ್ಲಿಸ್ಬೇಕಾ? ಅಥವಾ ನನ್ನ ತಮ್ಮನ ಮಾತು ಕೇಳಿ ಈ ಮದ್ವೆ ಮುಂದಕ್ಕೆ ಹಾಕ್ಬೇಕಾ? ಅಭಯ್, ನಂಗೊಂದು ಸಾಂಗ್ ನೆನ್ಪಾಗ್ತಿದೆ ಕಣೋ. ನೀನು ಮತ್ತೆ ಆ ಹುಡುಗಿ ಡ್ಯುಯೆಟ್ ಆಡೋ ತರ. ಯಾವ ಸಾಂಗ್ ಅಮ್ಮ? ಅದೇ ಆಂಟಿ, ಇಳಕಲ್ ಸೀರೆ ಹುಟ್ಕೊಂಡು ಮೊಣ್ಕಾಲ್ ಗಂಟ ಎತ್ಕೊಂಡು. ಅಲ್ಲ ಕಣೋ, ಕಾಲೇಜಲ್ಲಿ ನಿನ್ ಹಿಂದೆ ಅಷ್ಟೊಂದು ಹುಡುಗಿರ್ ಬಿದ್ದಿದ್ರು, ಆದ್ರೂ ನೀನ್ ಯಾರಿಗೂ ಬೀಳಿಲ್ಲ. ಅದ್ ಹೇಗೆ ಈ ಹಳ್ಳಿ ಹುಡುಗಿಗ್ ಬಿದ್ಬಿಟ್ಟೆ? ಯಾಕೆ ಅಂದ್ರೆ ನನಗೆ ಈ ಹುಡುಗಿ ಸ್ಪೆಷಲ್. ಓಹೋ, ಅಷ್ಟೊಂದು ಸ್ಪೆಷಲ್ಲಾ? ಅವಳಲ್ಲಿ ಏನಿಷ್ಟ? ಎಲ್ಲ ಇಷ್ಟ. ಅವಳ ಮಾತು, ಮನ್ಸು, ಮೃದು ಸ್ವಭಾವ ನನಗೆಲ್ಲ ಇಷ್ಟ. ಏನಂದೆ? ಮೃದು ಸ್ವಭಾವನ? ಗಂಗೆ ಮಾತಾಡೋದ್ ನೋಡಿದ್ರೆ ಅವಳು ಸಾಫ್ಟು ಅಂತಾನೆ ಅನ್ಸಲ್ಲ. ನಾನು ಹೇಳಿದ್ದು ಗಂಗೆ ಬಗ್ಗೆ ಅಲ್ಲ, ನೀನ್ ಪ್ರೀತಿಸಿರೋದು ಗಂಗೆ ಅಂತಾನೆ? ಮತ್ತೆ ಗಂಗೆ ಬಗ್ಗೆ ಅಲ್ಲ ಅಂತ ಹೇಳ್ದೆ. ಅಂದ್ರೆ ನೀವೆಲ್ಲ ನೋಡಿರೋ ಗಂಗೆ ಅಲ್ಲ, ನಾನ್ ನೋಡಿರೋ ಗಂಗೆ ಅಂದೆ. ಹಂಗಂದ್ರೆ ಏನೋ? ಅಮ್ಮ, ಕೆಲವ್ರು ಎಷ್ಟೇ ಜೋರಿದ್ರು ತಾನು ಇಷ್ಟಪಡೋರ್ ಮುಂದೆ ತುಂಬಾ ಸಾಫ್ಟ್ ಆಗಿಬಿಡ್ತಾರೆ. ಇವಳು ಹಾಗೇನೆ ಅಮ್ಮ. ನೀವು ನೋಡಿರೋ ಗಂಗೆನೇ ಬೇರೆ, ನಾನು ನೋಡಿರೋ ಗಂಗೆನೇ ಬೇರೆ. ಅದು ಸರಿನೇ. ಯಾವುದಕ್ಕೂ ಸೋಲ್ದೇ ಇರೋ ಮನುಷ್ಯ
ಪ್ರೀತಿಗ್ ಸೋಲ್ತಾನಂತೆ. ಹೌದಮ್ಮ, ನಾನು ಯಾವತ್ತೂ ಸೋತ್ಬಿಟ್ಟಿದ್ದೀನಿ. ಅವಳೇ ಹೆಂಡತಿ. ಅಭಯ್ ಹೆಂಡತಿ ಅಂತ ಹೇಳ್ದಿಯಲ್ಲ, ಕರೆಕ್ಟ್ ಕಣೋ. ಇನ್ನೊಂದ್ಸರ್ತಿ ಎಲ್ಲರಿಗೂ ಕೇಳಿಸೋ ಹಾಗೆ ಜೋರಾಗಿ ಹೇಳು. ನಾಟಕ ಆಡ್ತಿದ್ಯಾ ಬಾಯ್? ಆಡು. ಇಷ್ಟರಲ್ಲೇ ನಿನ್ ಬಣ್ಣ ಎಲ್ಲ ಬಯಲ್ ಮಾಡ್ತೀನಿ. ಅದಕ್ಕೆ ಅಲ್ವಾ ನಾನು ಬರ್ತಾ ಇರೋದು. ಹೌದಾ ಗೌರಿ, ಇವ್ರು ಹೇಳ್ತಾ ಇರೋದು ನಿಜನಾ? ನಿನಗೆ ಈ ಮದುವೆ ಇಷ್ಟ ಇಲ್ವಾ? ಗೌರಿ, ಅವ್ರು ಹೇಳ್ತಾ ಇರೋದು ನಿಜನಾ? ಅಜಯ್ ಹತ್ರ ಮದ್ವೆ ಬೇಡ ಅಂತ ಮಾತಾಡಿದ್ಯಾ? ಅಂದ್ರೆ ನಿಮ್ಗೆ ಯಾರಿಗೂ ವಿಷಯ ಗೊತ್ತಿಲ್ವಾ? ಇಲ್ಲ, ನೀವು ಹೇಳಿದ ಮೇಲೇನೆ ವಿಷಯ ಗೊತ್ತಾಗಿದ್ದು. ನೋಡಿ, ನೀವು ಅಪ್ಪ ಅಮ್ಮ ನಿಮ್ಗಾದ್ರೂ ಒಂದ್ ಮಾತು ಹೇಳಿದ್ರೆ ಪರವಾಗಿರ್ಲಿಲ್ಲ. ಆದ್ರೆ ಇವ್ರೇ ಮಾತಾಡ್ಕೊಳ್ಳೋದ್ರಲ್ಲಿ ಏನ್ ಸರಿ ಇದೆ? ಎಂಗೇಜ್ಮೆಂಟ್ ಅಂದ್ರೆ ಹುಡುಗಾಟನ? 1 ತಿಂಗಳಲ್ಲಿ ಮದ್ವೆ ಅಂತ ಹೇಳಿದ್ವಿ. ಇವಾಗ ಹುಡುಗಿಗೆ ಮದ್ವೆ ಇಷ್ಟ ಇಲ್ಲ ಅಂತಂದ್ರೆ ಪಾಪ ನಮ್ ಹುಡ್ಗ ಅವನತ್ರನೇ ಬಂದು ಮದ್ವೆ ಇಷ್ಟ ಇಲ್ಲ ನಿಲ್ಸ್ಬಿಡಿ ಅಂತಂದ್ರೆ ಅವನೇನ್ ಮಾಡ್ಬೇಕು? ಅವನ್ಗೇನು ಡಿಸಿಷನ್ ತಗೊಳೋದ್ ಗೊತ್ತಾಗ್ದೆ ಮದ್ವೆ ಮುಂದಕ್ಕೆ ಹಾಕ್ಸಿ ಅಂತ ನನ್ನ ಹತ್ರ ಬಂದ್ ಹೇಳ್ತಿದ್ದಾನೆ. ಮಗ್ಳಿಗ್ ಮದ್ವೆ ಇಷ್ಟ ಇಲ್ಲ ಅಂದ್ಮೇಲೆ ಯಾಕೆ ಮಾಡ್ತಿದ್ದೀರಾ? ಇಲ್ಲ, ನಮಗೆ ಗೊತ್ತಿರ್ಲಿಲ್ಲ. ಮೊದಲನೇ ಸರಿ ಹೆಣ್ಣು ನೋಡಕ್ ಬಂದಾಗ ನಿನಗೆ ಒಪ್ಪಿಗೆನಾ ಅಂತ ಕೇಳಿದಾಗ ಅವಳು ಸೈಲೆಂಟಾಗಿ ಹೋದ್ಲಲ್ಲ, ಅದು ಅವಳ ಒಪ್ಪಿಗೆ ಅಂತಾನೆ ನಾವು ತಿಳ್ಕೊಂಡ್ವಿ. ಎಂಗೇಜ್ಮೆಂಟ್ ಮಾಡಾಯ್ತು, ಮದ್ವೆ ಡೇಟ್ ಫಿಕ್ಸ್ ಆಯ್ತು. ಇವಾಗ ಈ ತರ ಮಾತಾಡಿದ್ರೆ ಹೇಗೆ? ಅವತ್ತೇನೋ ಹೇಳಿದ್ರಿ, ನಮ್ ಮಗಳು ನಾವ್ ಹಾಕಿದ ಗೆರೆ ದಾಟಲ್ಲ, ನಮ್ಮ ಮಾತ್ ಗೆದ್ರಾಡಲ್ಲ ಅಂತ. ಈಗ ನಿಮ್ಮನ್ ದಾಟಿ ನನ್ ತಮ್ಮನ್ವರ್ಗೂ ಬಂದಿದೆ ಮದ್ವೆ ಇಷ್ಟ ಇಲ್ಲ ಅನ್ನೋ ವಿಚಾರ. ಇದೇನಾ ಮಗಳನ್ ಬೆಳ್ಸೋ ರೀತಿ? ನೋಡಿ, ದಯವಿಟ್ಟು ನೀವು ನಮ್ಮಪ್ಪನ ಬಗ್ಗೆ ಏನು ಹೇಳ್ಬೇಡಿ. ಇದ್ರಲ್ಲಿ ಅವ್ರದ್ದೇನು ತಪ್ಪಿಲ್ಲ. ಹೌದಮ್ಮ, ಅವ್ರದ್ದೇನು ತಪ್ಪಿಲ್ಲ. ನಿಮ್ಮಂತವ್ರ ಸಂಬಂಧ ಬೆಳೆಸಿದ್ವಲ್ಲ, ಎಲ್ಲ ನಮ್ದೇ ತಪ್ಪು. ಅಕ್ಕ ಪ್ಲೀಸ್ ಹೀಗೆಲ್ಲ ಮಾತಾಡ್ಬೇಡ. ಏಯ್, ನೀನ್ ಸುಮ್ನೆ ಇರೋ.